ಶುಭೋದಯ. ಮಾರನಾಥ. ಇಂದು 13 ಜುಲೈ 2025. ಮೋಶೆಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯ. ಅರಣ್ಯಕಾಂಡ 12ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಯೆಹೋವನು ಮೋಶೆಯ ಕುರಿತಾಗಿ ಹೇಳಿದಂತಹ ಮಾತು, ನನ್ನ ಸೇವಕನಾದ ಮೋಶೆ ಅಂಥವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ದೇವರ ಮನೆವಾರ್ತೆಯವನು ನಂಬಿಗಸ್ತನಾಗಿರಬೇಕು. 1 ಕೊರಿಂಥ 4ನೇ ಅಧ್ಯಾಯದ 1-2 ವಾಕ್ಯದಲ್ಲಿ ಪೌಲನು ಕೊರಿಂಥ ಸಭೆಯ ವಿಶ್ವಾಸಿಗಳಿಗೆ ಎಚ್ಚರಿಕೆ ಪಡಿಸಿರುವಂಥದ್ದು, ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರೆಂತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆವಾರ್ತೆಯವರೆಂತಲೂ ಎಣಿಸಬೇಕು. ಹೀಗಿರಲು ಮನೆವಾರ್ತೆಯವನು ನಂಬಿಗಸ್ತನಾಗಿ ಕಂಡುಬರುವುದು ಅವಶ್ಯವಲ್ಲವೇ? ಯೆಹೋವನು ಮೋಶೆಯನ್ನು ಕರೆದದ್ದು ತನ್ನ ಜನರಾದ ಇಸ್ರಾಯೇಲ್ಯರನ್ನು ಐಗುಪ್ತರ ದಾಸತ್ವದಿಂದ ಬಿಡಿಸುವುದಕ್ಕೆ ಯೆಹೋವನ ಸೇವಕನಾಗಿಯೇ ಹೊರತು ನಾಯಕನಾಗಿಯಲ್ಲ. ವಿಮೋಚನಾಕಾಂಡ 3ನೇ ಅಧ್ಯಾಯದ 7-10 ವಾಕ್ಯಗಳನ್ನು ನಾವು ಗಮನಿಸುವಾಗ ಅಲ್ಲಿ ನಾವು ಕಾಣುವಂಥದ್ದು, ನಾನು ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ, ಅವರ ಮೊರೆ ನನಗೆ ಕೇಳಿಸಿತ್ತು, ಅವರ ದುಃಖವನ್ನು ನಾನು ಬಲ್ಲೆನು. ಅವರನ್ನು ಐಗುಪ್ತ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೆ ಇಳಿದು ಬಂದಿದ್ದೇನೆ. ಆದದರಿಂದ ನನ್ನ ಜನರಾಗಿರುವ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನನ ಬಳಿಗೆ ಕಳುಹಿಸುತ್ತೇನೆ ಎಂದು ಹೇಳಿದನು. ದೇವರಿಂದ ದೌತ್ಯವನ್ನು ವಹಿಸಿಕೊಂಡ ಮೋಶೆಯು ಯೆಹೋವನ ಅಪ್ಪಣೆಯ ಮೇರೆಗೆ ಒಂದೊಂದು ಬಾಧೆಗಳನ್ನು ಐಗುಪ್ತರ ಮೇಲೆ ಬರಮಾಡಿ ಇಸ್ರಾಯೇಲ್ಯರನ್ನು ಐಗುಪ್ತದಿಂದ ಹೊರಡಿಸಿ ಕೆಂಪು ಸಮುದ್ರವನ್ನು ದಾಟಿಸಿದನು. ವಿಮೋಚನಾಕಾಂಡ 14ನೇ ಅಧ್ಯಾಯದ 31ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯೆಹೋವನು ಐಗುಪ್ತರಲ್ಲಿ ಮಾಡಿದ ಈ ಪರಾಕ್ರಮ ಕಾರ್ಯಗಳನ್ನು ಇಸ್ರಾಯೇಲ್ಯರು ನೋಡಿ ಯೆಹೋವನಿಗೆ ಭಯಪಟ್ಟು ಆತನಲ್ಲಿಯೂ ಆತನ ಸೇವಕನಾದ ಮೋಶೆಯಲ್ಲಿಯೂ ನಂಬಿಕೆಯಿಟ್ಟರು. ವಿಮೋಚನಾಕಾಂಡ 32ನೇ ಅಧ್ಯಾಯಕ್ಕೆ ಬರುವಾಗ ಮೋಶೆಯು ದಶಾಜ್ಞೆಯನ್ನು ಪಡೆಯಲು ಪರ್ವತವನ್ನು ಹತ್ತಿ ಇಳಿದು ಬರುವುದಕ್ಕೆ ತಡ ಮಾಡಿದಾಗ ಇಸ್ರಾಯೇಲ್ಯರು ಆರೋನನ ಬಳಿಗೆ ಹೋಗಿ, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ದೇವರುಗಳನ್ನು ಮಾಡಿಕೊಡುವಂದರು. ಜನರು ತಮ್ಮ ಬಳಿಯಲ್ಲಿದ್ದ ಚಿನ್ನದ ಮರುವುಗಳನ್ನು ಆರೋನನ ಕೈಗೆ ಕೊಡಲು ಆರೋನನು ಬಸವನ ಆಕಾರವನ್ನು ಉಳಿಯಿಂದ ರೂಪಿಸಿ ಬಂಗಾರವನ್ನು ಕರಗಿಸಿ ಎರಕ ವಹಿಸಿ ಅವರಿಗೆ ಕೊಟ್ಟನು. ಜನರು ಅದಕ್ಕೆ ಯಜ್ಞವೇದಿಯನ್ನು ಕಟ್ಟಿಸಿ ಸರ್ವಾಂಗ ಹೋಮವನ್ನು ಸಮಾಧಾನ ಯಜ್ಞವನ್ನು ಸಮರ್ಪಿಸಿ ಉಂಡು ಕುಡಿದು ಕುಣಿದಾಡಿದರು. ಇದನ್ನು ನೋಡಿದ ಯೆಹೋವನು ಮೋಶೆಗೆ, ಇವರು ನನ್ನ ಆಜ್ಞೆಗೆ ಬೊಗ್ಗದವರು, ನನ್ನನ್ನು ತಡೆಯಬೇಡ, ಇವರನ್ನು ಭಸ್ಮ ಮಾಡುವೆನು, ತರುವಾಯ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗ ಉಂಟಾಗುವಂತೆ ಮಾಡುವೆನು ಎಂದು ಹೇಳಿದನು. ಆದರೆ ಮೋಶೆ ಯೆಹೋವನನ್ನು ಬೇಡಿಕೊಂಡದ್ದು ನಿನ್ನ ಸೇವಕರಾದ ಅಬ್ರಹಾಂ, ಇಸಾಕ್, ಯಾಕೋಬರನ್ನು ನೆನಪಿಗೆ ತಂದುಕೋ. ಇಲ್ಲಿ ಮೋಶೆಯು ಯೆಹೋವನು ತನ್ನ ಪಿತೃವಾಗಿದ್ದ ಅಬ್ರಹಾಮನಿಗೆ ಮಾಡಿದ ವಾಗ್ದಾನವನ್ನು ನೆನಪಿಸುವಂತವನಾಗಿದ್ದಾನೆ.
ಆದಿಕಾಂಡ 15ನೇ ಅಧ್ಯಾಯದ 13, 14 ವಾಕ್ಯದಲ್ಲಿ ಯೆಹೋವನು ಅಬ್ರಹಾಮನಿಗೆ ಹೇಳಿದ್ದು, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಆ ದೇಶದವರನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ಮೋಶೆಯ ಈ ಒಂದು ಮಧ್ಯಸ್ಥಿಕೆ ಇಸ್ರಾಯೇಲ್ಯರ 12 ಗೋತ್ರಗಳ ಉಳಿವಿಗೆ ಕಾರಣವಾಗಿ ಮಾರ್ಪಟ್ಟಿತು. ಮೋಶೆಗೆ ಯೆಹೋವನು ವಹಿಸಿದ ದೌತ್ಯ ಐಗುಪ್ತದಲ್ಲಿರುವ ಜನರನ್ನು, ಅಂದರೆ 12 ಗೋತ್ರದ ಜನರನ್ನು ಹಾಲು ಜೇನು ಹರಿಯುವ ದೇಶಕ್ಕೆ ಕೊಂಡೊಯ್ಯುವಂಥದ್ದಾಗಿತ್ತು. ಮೋಶೆಗೆ ತನ್ನದೇ ಆದ ಒಂದು ಜನಾಂಗ ಉತ್ಪತ್ತಿಯಾಗುವುದಕ್ಕೆ ಆಸ್ಪದವಿದ್ದಾಗ್ಯೂ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡದೆ ತಾನು ಯೆಹೋವನು ವಹಿಸಿದ ದೌತ್ಯದಲ್ಲಿ ನಂಬಿಗಸ್ತಿಕೆ ಕಾಪಾಡಿಕೊಂಡನು. ಹೊಸ ಒಡಂಬಡಿಕೆಯಲ್ಲಿ ಪೌಲನು ತಿಮೋಥಿಯನಿಗೆ ಹೇಳುವಂಥದ್ದು, ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಪ್ರಿಯರೇ, ಯೇಸು ಕ್ರಿಸ್ತನಿಂದ ಗ್ರೇಟ್ ಕಮಿಷನ್ ಹೊಂದಿಕೊಂಡಿರುವ ನಾವುಗಳು ನಮ್ಮ ದೌತ್ಯದಲ್ಲಿ ನಂಬಿಗಸ್ತರಾಗಿದ್ದೇವ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.